ನಮಸ್ಕಾರ ಗೆಳೆಯರೇ, ಕಾರ್ನರ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಇವತ್ತು ಜಗತ್ತಿನಲ್ಲಿ ಒಂದು ದೊಡ್ಡ ಘಟನೆ ನಡೆಯಿತು. ಅಮೆರಿಕವು ವೆನೆಜುವೆಲಾ ಮೇಲೆ ಮಿಲಿಟರಿ ಅಟ್ಯಾಕ್ ಆರಂಭಿಸಿದೆ. ಎಲ್ಲೋ ದೂರದಲ್ಲಿ ನಡೆಯುತ್ತಿರುವ ಈ ಯುದ್ಧ ಭಾರತದಲ್ಲಿರುವ ನಮ್ಮ ಹಣದ ಮೇಲೆ ಅಥವಾ ನಮ್ಮ ಸ್ಟಾಕ್ ಮಾರ್ಕೆಟ್ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ನೀವು ಯೋಚಿಸಿರಬಹುದು. ಸೊ ಬನ್ನಿ ನೋಡೋಣ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಈ ಯುದ್ಧ ಅತಿ ದೊಡ್ಡ ಪ್ರಭಾವ ಬೀರುವುದು ಕ್ರೂಡ್ ಆಯಿಲ್ ಮೇಲೆ. ಅಂದರೆ ನಮ್ಮ ಪೆಟ್ರೋಲ್ ಡೀಸೆಲ್ ಮಾಡಲಿಕ್ಕೆ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟೇ ಕ್ರೂಡ್ ಆಯಿಲ್. ಸೊ ಅದರ ನಿಮಗೆ ಪ್ರೈಸ್ ಮೇಲೆ ನಿಮಗೆ ಎಫೆಕ್ಟ್ ಬೀಳೋದು ನೋಡಲಿಕ್ಕೆ ಸಿಗಬಹುದು. ಜಗತ್ತಿನಲ್ಲಿ ಅತಿ ಹೆಚ್ಚು ತೈಲ ಇರುವುದು ನಿಮಗೆ ವೆನೆಜುವೆಲಾ ದೇಶದಲ್ಲಿ. ಸೊ ಭಾರತ ತನ್ನ ಆಲ್ಮೋಸ್ಟ್ 80% ಆಯಿಲನ್ನು ಇಂಪೋರ್ಟ್ ಮಾಡ್ತದೆ, ಅದು ನಾನು ನಿಮಗೆ ಹೊರ ದೇಶದಿಂದ. ಸೊ ಇಲ್ಲಿ ನಿಮಗೆ ಆಯಿಲ್ ಪ್ರೈಸಲ್ಲಿ ಸ್ವಲ್ಪ ಏರಿಳಿತ ನೋಡಲಿಕ್ಕೆ ಸಿಗಬಹುದು. ಆದ್ದರಿಂದ ನಾವು ಸ್ವಲ್ಪ ಮಾರ್ಕೆಟನ್ನು ಕ್ಲೋಸ್ ಆಗಿ ಈಗ ಅಬ್ಸರ್ವ್ ಮಾಡಬೇಕಾಗುತ್ತೆ. ಹಾಗೂ ಆಯಿಲಲ್ಲಿ ಸ್ವಲ್ಪ ಪ್ರೈಸ್ ಮೇಲೆ ಕೆಳಗೆ ಆಗುವಾಗ ಏನಾಗುತ್ತೆ ಅಂತ ಹೇಳಿದರೆ ನಮ್ಮ ಎಕಾನಮಿ ಮೇಲೆ ಎಫೆಕ್ಟ್ ಬೀಳಲಿಕ್ಕೆ ಚಾನ್ಸಸ್ ಇದೆ. ಸೊ ಯಾಕಂದರೆ ನಮ್ಮ ಮೇಜರ್ ಇಂಪೋರ್ಟೇ ಆಯಿಲ್ ಆಗಿರೋದ್ರಿಂದ ನಮ್ಮ ಎಕಾನಮಿ ಮೇಲೆ ಸ್ವಲ್ಪ ಎಫೆಕ್ಟ್ ನೋಡಲಿಕ್ಕೆ ಸಿಗ್ಬೋದು. ಹಾಗಾಗಿ ನಾವು ಸ್ವಲ್ಪ ಸ್ಟಾಕ್ ಮಾರ್ಕೆಟನ್ನು ಸ್ಟಾಕ್ಸನ್ನು ಸ್ವಲ್ಪ ಅಬ್ಸರ್ವ್ ಮಾಡಬೇಕಾಗುತ್ತೆ. ನಾನು ಈ ವಿಡಿಯೋದಲ್ಲಿ ತೋರಿಸೋ ಯಾವುದೇ ಸ್ಟಾಕ್ ನಿಮಗೆ ರೆಕಮೆಂಡೇಷನ್ ಅಲ್ಲ ಗೆಳೆಯರೆ, ಕೇವಲ ಎಜುಕೇಷನ್ ಪರ್ಪಸ್ಸಿಗೋಸ್ಕರ ನಾನು ನಿಮಗೆ ಈ ವಿಡಿಯೋ ಮಾಡೋದು. ಸೊ ಮೊದಲು ನಾವು ನೋಡಬೇಕಾಗಿರೋ ಸ್ಟಾಕ್ ಆಗಿದೆ BPCL, ಅಂದರೆ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್. ಸೊ ಇದಕ್ಕೇನಾಗುತ್ತೆ, ತೈಲ ಬೆಲೆ ಹೆಚ್ಚಾದಾಗ ನಿಮಗೆ BPCL ಆಗಲಿ, HPCL ಆಗಲಿ ಹಾಗೂ ರಿಲಯನ್ಸ್ ಇಂಡಸ್ಟ್ರೀಸ್ ಆಗಲಿ ಇವರಿಗೆ ನಿಮಗೆ ಸ್ವಲ್ಪ ಜಾಸ್ತಿ ಪ್ರಭಾವ ನೋಡಲಿಕ್ಕೆ ಸಿಗ್ತದೆ. ಯಾಕಂದರೆ ಇವರದು ಬಿಸ್ನೆಸ್ಸೇ ನಿಮಗೆ ಹೆಚ್ಚಾಗಿ ಆಯಿಲಿಂದಲೇ ನಡೆಯುತ್ತದೆ. ಸೊ ರಿಲಯನ್ಸ್ ಇದು ಓಕೆ, ಅವ್ರ ಹತ್ರ ಜಿಯೋ ಇದೆ, ರಿಲಯನ್ಸ್ ರಿಟೇಲ್ ಇದೆ, ಆದರೂ ಸಹ ಅವ್ರದ್ದು ಮೇಜರ್ ಪೋರ್ಷನ್ ಆಫ್ ಬಿಸ್ನೆಸ್ ಇನ್ನೂ ಸಹ ಅವ್ರಿಗೆ ಆಯಿಲಿಂದಲೇ ನೋಡಲಿಕ್ಕೆ ಸಿಗ್ತದೆ. ಹಾಗಾಗಿ ಸೊ ಆಯಿಲ್ ಪ್ರೈಸಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತ ಹೇಳಿದರೆ ಇವರ ಬಿಸ್ನೆಸ್ ಮೇಲೆ ನಿಮಗೆ ಸ್ವಲ್ಪ ಎಫೆಕ್ಟ್ ನೋಡಲಿಕ್ಕೆ ಸಿಗಬಹುದು. ಹಾಗೆ ಯುದ್ಧದ ಸಮಯದಲ್ಲಿ ಇನ್ವೆಸ್ಟರ್ ಗಾಬರಿಯಾಗಿ ಶೇರ್ಸ್ಗಳನ್ನು ಮಾರಿ ಸುರಕ್ಷಿತ ಇನ್ವೆಸ್ಟ್ಮೆಂಟ್ ನೋಡಲಿಕ್ಕೆ ಅವರು ಟ್ರೈ ಮಾಡ್ತಾರೆ. ಸೊ ಹಾಗೆ ಏನಾಗುತ್ತೆ ಅಂತ ಹೇಳಿದರೆ ಇದರಿಂದ ಚಿನ್ನದ ಬೆಲೆ ನಿಮಗೆ ಏರಣೆ ನೋಡಲಿಕ್ಕೆ ಸಿಗ್ತದೆ. ಅಂದರೆ ಗೋಲ್ಡ್ ಪ್ರೈಸಲ್ಲಿ ನಿಮಗೆ ಇನ್ಕ್ರೀಸ್ ನೋಡಲಿಕ್ಕೆ ಸಿಗಬಹುದು. ಸೊ ಆಗ ನೀವು ಏನಾಗುತ್ತೆ ಅಂದರೆ ಇದರ ಪರಿಣಾಮವಾಗಿ ನಿಮಗೆ ಕೆಲವು ಗೋಲ್ಡ್ ಕಂಪನೀಸ್ಗಳು, ಹಾಗಾಗಿ ಅಂದರೆ ಮುತ್ತೂಟ್ ಫೈನಾನ್ಸ್ ಆಗಲಿ, ಮಣಪುರಂ ಫೈನಾನ್ಸ್ ಆಗಲಿ, ಇವರ ನಿಮಗೆ ಶೇರ್ ಪ್ರೈಸಲ್ಲಿ ಸ್ವಲ್ಪ ನಿಮಗೆ ಏರಿಕೆ ನೋಡಲಿಕ್ಕೆ ಸಿಗಬಹುದು. ಏನು ನಿಮಗೆ ಶ್ಯೂರ್ ಅಲ್ಲ, ಆದರೆ ಚಾನ್ಸಸ್ ಜಾಸ್ತಿ ಇದೆ. ಯಾಕೆಂದರೆ ಗೋಲ್ಡ್ ಪ್ರೈಸ್ ಜಾಸ್ತಿ ಆದರೆ ಈ ಕಂಪನಿಗಳ ಶೇರ್ ಪ್ರೈಸಲ್ಲಿ ಸಹ ಸ್ವಲ್ಪ ಇದರ ಹಿಂದೆ ಸಹ ಏರಿಕೆ ನಿಮಗೆ ನೋಡಲಿಕ್ಕೆ ಸಿಕ್ಕಿದೆ. ಹಾಗಾಗಿ ಈ ಟೈಮಲ್ಲಿ ಸಹ ನಿಮಗೆ ನೋಡಲಿಕ್ಕೆ ಸಿಗ್ಬೋದು ಅಂತೇಳಿ ಒಂದು ಅಂದಾಜು. ಸೊ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಸೊ ಯಾವುದೇ ನಿಮಗೆ ಇಲ್ಲಿ ರೆಕಮೆಂಡೇಷನ್ ಅಲ್ಲ ಗೆಳೆಯರೆ, ಕೇವಲ ಇದು ಇನ್ಫಾರ್ಮೇಷನ್ಗೋಸ್ಕರ ವಿಡಿಯೋ ಇದು. ಹಾಗೂ ಕೊನೆಯದಾಗಿ ನಾವು ಏನು ಹೇಳೋದಂದರೆ, ಯುದ್ಧ ಶುರುವಾಯ್ತಂತ ಹೇಳಿ ನೀವು ಗಾಬರಿ ಪಡಬೇಡಿ. ಯಾಕೆಂದರೆ ಮಾರ್ಕೆಟ್ ಅಂದಮೇಲೆ ನಿಮಗೆ ಸ್ವಲ್ಪ ವಾಲೆಟಿಲಿಟಿ ಇದ್ದದ್ದೇ. ಸೊ ಪ್ಲೀಸ್ ನೀವೇನಂದರೆ ಈಗ ಕೆಲವು ದಿನಗಳವರೆಗೆ ಮಾರ್ಕೆಟ್ ನ್ಯೂಸನ್ನು ಕ್ಲಿಯರಾಗಿ ಅಬ್ಸರ್ವ್ ಮಾಡಿ ಆಮೇಲೆ ನಿಮ್ಮ ಡಿಸಿಷನನ್ನು ನೀವು ತಗೊಳ್ಳಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು, ಬಾಯ್.